So you will be surprised to know that in many animals fertilization takes place outside the body of female. ಸೊ ನಾವಾಗಲೇ ಡಿಸ್ಕಸ್ ಮಾಡ್ತಿದ್ವಿ ದಟ್ ವಿಲ್ ಸಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಬಾಡಿ ಒಳಗಡೆನೆ ಫರ್ಟಿಲೈಸೇಷನ್ ಆಗುತ್ತೆ ಅಂತ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಇನ್ ಹ್ಯೂಮನ್ಸ್ ಅಂದರೆ ಫಿಮೇಲ್ಸಲ್ಲಿ ಇನ್ ಹ್ಯೂಮನ್ಸ್ ಆಗಿರ್ಬೋದು, ಕೌಸಲ್ಲಿ ಆ್ಯಂಡ್ ಹೆನ್ಸಲ್ಲಿ ಎಲ್ಲ ನಾವು ಈ ಥರ ಆ್ಯಂಡ್ ಡಾಗ್ಸಲ್ಲಿ ಎಲ್ಲ ಈ ಥರ ಫರ್ಟಿಲೈಸೇಷನ್ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ ಅಂತ ನಾವು ಆಲ್ರೆಡಿ ಆಗಲೇ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನಾವು ಫಾರ್ ಸಮ್ ಸರ್ಪ್ರೈಸ್ ಆಲ್ಸೋ ಫೈಂಡ್ ದ ಫರ್ಟಿಲೈಸೇಷನ್ outside the body of female in some animals. ಸೊ ಕೆಲವೊಂದು ಅನಿಮಲ್ಸ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ದಿತಿ ಬಾಡಿ ಹೊರ್ಗಡೆ ಅದರ ಬಾಡಿ ಹೊರ್ಗಡೆ ಫರ್ಟಿಲೈಸೇಷನ್ ಆಗೋದನ್ನ ನಾವು ನೋಡ್ಬೋದು. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು? ಆ ಬಾಡಿ ಒಳಗಡೆ ಅಂದರೆ ಫೀಮೇಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಈ ಬಾಡಿ ಔಟ್ಸೈಡ್, ಸೊ ಬಾಡಿ ಔಟ್ಸೈಡ್ ಫರ್ಟಿಲೈಸೇಷನ್ ಆಗ್ತದೆ ಆ್ಯಂಡ್ ಅದನ್ನು ಸಹ ನಾವು ಕೆಲವೊಂದು ಅನಿಮಲ್ಸಲ್ಲಿ ನೋಡ್ಬೋದು. ಸೊ ಇನ್ ದೀಸ್ ಅನಿಮಲ್ಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ವಾಟರ್. ಸೊ ಬಾಡಿ ಔಟ್ಸೈಡ್ ಫರ್ಟಿಲೈಸೇಷನ್ ಆಗ್ತದೆ. ಸೊ ಎಲ್ಲಿ ಅಂತಂದರೆ ವಿ ಕ್ಯಾನ್ ಫೈಂಡ್ ಇನ್ ವಾಟರ್. ಔಟ್ಸೈಡ್ ಆಗೋದು ಎಲ್ಲಾಗುತ್ತೆ ಅಂತ ಅಂದರೆ ವಾಟರಲ್ಲಿ ಆಗುತ್ತೆ. ಸೊ ಯಾವ ರೀತಿ ಯಾವ ಅನಿಮಲ್ಸಲ್ಲಿ ಆಗುತ್ತೆ ಅಂತ ನಾವು ನೋಡೋಣ. ಸೊ ಲೆಟ್ಸ್ ಸಿ ಹೌ ದಿಸ್ ಹ್ಯಾಪನ್ಸ್, ಅಂದರೆ ಯಾವ ರೀತಿ ಆಗುತ್ತೆ ಆ್ಯಂಡ್ ಯಾವ ಅನಿಮಲ್ಸಲ್ಲಿ ಆಗುತ್ತೆ ಅಂತ ನೋಡೋಣ. ಸೊ ಡ್ಯೂರಿಂಗ್ ಸ್ಪ್ರಿಂಗ್ ಆ್ಯಂಡ್ ರೈನಿ ಸೀಸನ್, ಸ್ಪ್ರಿಂಗ್ ಮತ್ತು ರೈನಿ ಸೀಸನ್. ಸೊ ರೈನಿ ಸೀಸನಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ಲಿ 24/7 ನಮಗೆ ಮಳೆ ಬರ್ತಾನೆ ಇರುತ್ತೆ. ಸೊ ಆಗ ಏನು ಮಾಡುತ್ತೆ, ಕೆಲವೊಂದು ಫ್ರಾಗ್ಸ್ ಆ್ಯಂಡ್ ಫ್ರಾಗ್ಸ್ ಮತ್ತು ಟೋಡ್ಸ್ ಏನು ಮಾಡುತ್ತೆ, ಮೂವ್ ಟು ಪಾಂಡ್ಸ್ ಆ್ಯಂಡ್ ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್. ಪಾಂಡ್ಸ್ ಮತ್ತು ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್ಗೆ ಮೂವ್ ಆಗುತ್ತೆ. ಸೊ ಏನು ಮಾಡುತ್ತೆ ಫ್ರಾಗ್ಸ್, ವಿ ಡಿಸ್ಕಸಿಂಗ್ ಅಬೌಟ್ ಫ್ರಾಗ್ಸಲ್ಲಿ ಹೇಗಾಗುತ್ತೆ ಔಟ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಸೊ ಹಾಗಿದ್ರೆ ಈ ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಏನು ಮಾಡುತ್ತೆ, ಯಾವಾಗ ಇನ್ ಸ್ಪ್ರಿಂಗ್ ಆ್ಯಂಡ್ ರೈನಿ ಸೀಸನ್, ಸ್ಪ್ರಿಂಗ್ ಮತ್ತು ರೈನಿ ಸೀಸನ್ ಬಂದಾಗ ಏನು ಮಾಡುತ್ತೆ, ದೇ ಮೂವ್ ಟು ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್ ಆ್ಯಂಡ್ ಪಾಂಡ್ಸ್. ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್ಗೆ ಮತ್ತು ಪಾಂಡ್ಸ್ಗೆ ಮೂವ್ ಆಗುತ್ತೆ. ಯಾಕೆ ಅಂತ ಅಂದರೆ ವೆನ್ ಮೇಲ್ ಆ್ಯಂಡ್ ಫೀಮೇಲ್ ಕಮ್ ಟುಗ್ಯಾದರ್ ಇನ್ ವಾಟರ್. ಸೊ ಈಗ ಒಂದು ಮೇಲ್ ಫ್ರಾಗ್ and female frog come close together in water. ಎಲ್ಲಿ ವಾಟರಲ್ಲಿ. ಸೊ ವಾಟರಲ್ಲಿ ಏನು ಮಾಡುತ್ತೆ, ಸ್ಟ್ರೀಮ್ಸ್ ಆ್ಯಂಡ್ ಪಾಂಡ್ಸ್ಗೆ ಅದು ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಹೋಗುತ್ತೆ. ಸೊ ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಆ ವಾಟರಲ್ಲಿ, ಆ ಫ್ಲೋಯಿ ವಾಟರ್ ಅಥವಾ ಪಾಂಡ್ಸಲ್ಲಿ ಇರ್ತಕ್ಕಂಥ ವಾಟರಲ್ಲಿ ವೆನ್ ಮೇಲ್ ಆ್ಯಂಡ್ ಫೀಮೇಲ್ ಫ್ರಾಗ್ಸ್ ಮೀಟ್ ಟುಗ್ಯಾದರ್. ಸೊ ಆ ಮೇಲ್ ಮತ್ತು ಫೀಮೇಲ್ ಫ್ರಾಗ್ಸ್ ಮೀಟ್ ಆದಾಗ ಎಲ್ಲಿ, ಇನ್ ವಾಟರ್ ಮೀಟ್ ಆದಾಗ ಏನಾಗುತ್ತೆ, ದ ಫೀಮೇಲ್ ಲೇಸ್ ಹಂಡ್ರೆಡ್ಸ್ ಆಫ್ ಎಗ್ಸ್. ಸೊ ಆಗ ಫೀಮೇಲ್ ಏನು ಮಾಡುತ್ತೆ, ವಾಟರಲ್ಲಿ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ. ಸೊ ಈ ರೀತಿ ಎಗ್ಸ್ನ ಲೇ ಮಾಡುತ್ತೆ. ಸೊ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಆಗ ಫ್ರಾಗ್ ಲೇ ಮಾಡುತ್ತೆ. ಯಾವುದು, ಫೀಮೇಲ್ ಫ್ರಾಗ್ lays hundreds of eggs. Unlike hen's egg. So unlike hen's egg, frog's egg is not covered by a shell and it is comparatively very delicate. So ಈಗ ಫೀಮೇಲ್ ಫ್ರಾಗ್ ಏನು ಮಾಡುತ್ತೆ, ಹಂಡ್ರೆಡ್ಸ್ ಆಫ್ ಎಗ್ಸ್ನ ಎಲ್ಲಿ ವಾಟರಲ್ಲಿ ಇಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾವಾಗ ಮೇಲ್ ಆ್ಯಂಡ್ ಫೀಮೇಲ್ ಕಮ್ ಟು ಕ್ಲೋಸ್, ಆಗ ಕಾಂಟ್ಯಾಕ್ಟ್ ಆದಾಗ ಅದು ಎರಡು ಮೀಟ್ ಆದಾಗ ಅದು ಫೀಮೇಲ್ ಫ್ರಾಗ್ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸೆಲ್ಸ್ ನಾವು ಹೆಣ್ಣ ಸೆಲ್ಸ್ಗೆ ಹೆಣ್ಣ ಎಗ್ಸ್ಗೆ ನಾವು ಈ ಫ್ರಾಗ್ನ ಎಗ್ಸ್ ಕಂಪೇರ್ ಮಾಡಿದ್ರೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದರೆ, ಈಗ ಹೆಣ್ಣ ಎಗ್, ಸೊ ನಮ್ಗೆ ಈ ರೀತಿ ಎಗ್ ನೋಡಕ್ ಸಿಗುತ್ತೆ, ವಿಲ್ ಹ್ಯಾವ್ ಅ
ಯೆಲ್ಲೋ ಆ್ಯಂಡ್ ವೈಟಿಶ್. ಈ ರೀತಿ ನಮಗೆ ಎನ್ನ ಎಗ್ ನೋಡೋಕ್ಕೆ ಸಿಗುತ್ತೆ. ಸೊ ಏನಾಗಿರುತ್ತೆ, ಎನ್ನ ಎಗ್ಗಲ್ಲಿ ವಿಲ್ ಬಿ ಹ್ಯಾವಿಂಗ್ ಅ ಸ್ಟ್ರಾಂಗ್ ಔಟರ್ ಕವರ್, ಅದನ್ನ ಶೆಲ್, ಎಗ್ ಶೆಲ್ ಅಂತ ನಾವು ಕರಿತೀವಿ. ಸೊ ಈ ಎಗ್ಗೆ ಹೊರಗಡೆ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಶೆಲ್ ಇರುತ್ತೆ. ಸೊ ದಟ್ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಇನ್ ಕೇಸ್ ಏನಾದರೂ ಎಗ್ ಲೇ ಮಾಡಿರ್ತಕ್ಕಂಥ ಪ್ಲೇಸಲ್ಲಿ ಸ್ವಲ್ಪ ಆಚೆ ಈಚೆ ಮೂವ್ ಆದ್ರೂ ಅದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ಎಗ್ಸ್ಗೆ. ಸೊ ಯಾಕೆ ಅಂದರೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಶೆಲ್. ಆ ಎಗ್ನ ಸರೌಂಡಿಂಗ್ಸ್ ಸುತ್ತಾನು ಶೆಲ್ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾವು ಇನ್ ಕೇಸ್ ಏನಾದರೂ ಕೈಯಿಂದ ಸುಮ್ಮನೆ ಈ ಥರ ಟಚ್ ಮಾಡಿ ನೋಡಿದ್ರೆ ವಿ ಕ್ಯಾನ್ ಫೀಲ್ ದಟ್ ಏನೋ ರಫ್ ಆಗಿ ಇರೋ ಥರ ನಮಗೆ ಫೀಲ್ ಆಗುತ್ತೆ. ಸೊ ನಾವು ಎಗ್ನ ಅಷ್ಟು ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗುತ್ತಾ? ಇಲ್ಲ, ಸ್ವಲ್ಪ ಫೋರ್ಸ್ ಹಾಕಬೇಕು ಅದಕ್ಕೆ ಎಗ್ನ ಬ್ರೇಕ್ ಮಾಡಬೇಕು ಅಂತಂದರೆ. ಸೊ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಶೆಲ್. ಸೊ ಫ್ರಾಗ್ಸ್ಗೆ ಹೇಗಿರುತ್ತೆ ಅಂದರೆ ಈ ರೀತಿ ಶೆಲ್ ಇರೋದಿಲ್ಲ, ಶೆಲ್ ಈಸ್ ಆಬ್ಸೆಂಟ್. ಸೊ ಈ ರೀತಿ ಶೆಲ್ಸ್ ನಮಗೆ ಫ್ರಾಗ್ಸಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅದೇನಾಗಿರುತ್ತೆ, ಇಷ್ಟೊಂದು ಪ್ರೊಟೆಕ್ಟಿವ್ ಆಗಿರೋದಿಲ್ಲ, ಆ್ಯಂಡ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಡೆಲಿಕೇಟ್ ಅಂದರೆ ಸ್ಟ್ರಾಂಗ್ ಇರೋದಿಲ್ಲ, ತುಂಬ ಸ್ಮೂತ್ ಆಗಿರೋದ್ರಿಂದ. ಸೊ ಅದಕ್ಕೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ, ಇನ್ ಕೇಸ್ ಏನಾದರೂ ಬೇರೆ ಆರ್ಗ್ಯಾನಿಸಮ್ಸ್ ಅದನ್ನು ಅಟ್ಯಾಕ್ ಮಾಡಿದ್ರೆ ಇನ್ ಕೇಸ್, ಸೊ ಅದು ತುಂಬ ಡೆಲಿಕೇಟ್ ಇರೋದ್ರಿಂದ ಈಸಿ ಆಗುತ್ತೆ ಬೇರೆ ಆರ್ಗ್ಯಾನಿಸಮ್ಸ್ಗೆ ಅದನ್ನ ಅಟ್ಯಾಕ್ ಮಾಡೋದಕ್ಕೆ. ಸೊ ಕೆಲವೊಂದು ಅನಿಮಲ್ಸ್ ಈ ರೀತಿ ಬೇರೆ ಅನಿಮಲ್ಸ್ ಎಗ್ಸ್ ಲೇ ಮಾಡಿದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಬೇರೆ ಅನಿಮಲ್ಸ್ಗೆ ಅಟ್ಯಾಕ್ ಮಾಡೋದಕ್ಕೆ ಈಸಿ ಆಗಿರುತ್ತೆ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಔಟರ್ ಕವರಿಂಗ್ ಶೆಲ್ ಫಾರ್ ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಎನ್ಸಲ್ಲಿ ನಾವು ಯಾವ ರೀತಿ ಔಟರ್ ಎಗ್ ಲೇಯರಲ್ಲಿ ಶೆಲ್ನ ನೋಡ್ತೀವೋ ಆ ರೀತಿ ಇದಕ್ಕೆ ಶೆಲ್ ಇರೋದಿಲ್ಲ. ಸೊ ಇಟ್ ಈಸ್ ವೆರಿ ಡೆಲಿಕೇಟ್, ತುಂಬ ಡೆಲಿಕೇಟ್ ಆಗಿರುತ್ತೆ, ಕಂಪ್ಯಾರಿಟಿವ್ಲಿ ವೆರಿ ಡೆಲಿಕೇಟ್. ಸೊ ಎ ಲೇಯರ್ ಆಫ್ ಜೆಲ್ಲಿ holds the egg together and provides protection to the egg. ಸೊ ನಾವು ಡಿಸ್ಕಸ್ ಮಾಡ್ತಿದ್ವಿ ದಟ್ ಎನ್ನ ಎಗ್ಗಲ್ಲಿ ನಾವು ಯಾವ ರೀತಿ ಈ ಔಟರ್ ಶೆಲ್ನ ನೋಡ್ತೀವೋ ನಮಗೆ ಫ್ರಾಗ್ ಎಗ್ಗಲ್ಲಿ ಆ ರೀತಿ ಔಟರ್ ಕವರಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಏನಾಗುತ್ತೆ ಅಂತಂದರೆ ಇಟ್ ಈಸ್ ವೆರಿ ಡೆಲಿಕೇಟ್, ಅಟ್ಯಾಕಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ ಬೇರೆ ಅನಿಮಲ್ಸ್ಗೆ. ಸೊ ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಇಟ್ ಆ್ಯಸ್ ಎ ಜೆಲ್ಲಿ layer of jelly that holds the egg together and provides protection. So if we consider this as a egg, ಇದನ್ನ ನಾವು ಫ್ರಾಗ್ಸ್ನ ಎಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸೊ ಇಫ್ ವಿ ಕನ್ಸಿಡರ್ ಇದನ್ನು ನಾವು ಫ್ರಾಗ್ನ ಎಗ್ ಅಂತ ಕನ್ಸಿಡರ್ ಮಾಡಿದ್ರೆ ಹೊರಗಡೆ ನಮಗೆ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ನೋಡಕ್ಕೆ ಸಿಗುತ್ತೆ ಈ ರೀತಿ. ಸೊ ಜೆಲ್ಲಿ ಲೇಯರ್. ಸೊ ದಿಸ್ ಈಸ್ ಎಗ್ ಆ್ಯಂಡ್ ಇದೆಲ್ಲ ನಡೆಯುತ್ತೆ ಫ್ರಾಗ್ಸ್ ಎಗ್. ಸೊ ಈ ರೀತಿ ಜೆಲ್ಲಿ ಲೇಯರ್ ಇರುತ್ತೆ ಎಲ್ಲಿ, ಔಟ್ಸೈಡ್. ಸೊ ಔಟ್ಸೈಡಲ್ಲಿ ನಮಗೆ ಈ ರೀತಿ ಜೆಲ್ಲಿ ಲೇಯರ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಜೆಲ್ಲಿ ಲೇಯರ್ ಏನು ಮಾಡುತ್ತೆ ಅಂದರೆ ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಎಗ್ಸ್. ಸೊ ಈ ಎಗ್ಸ್ಗೆ ಸೊ ತುಂಬ ಡೆಲಿಕೇಟ್ ಆಗಿರುತ್ತೆ ಅಂತ ಹೇಳಿದ್ವಿ. ಸೊ ಈ ರೀತಿ ಔಟರ್ ಜೆಲ್ಲಿ ಲೇಯರ್ ಇರೋದ್ರಿಂದ ಅದಕ್ಕೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಏನು ಮಾಡುತ್ತೆ, ಈ ಫ್ರಾಗ್ಸ್ ಆ್ಯಂಡ್ ಟ್ರೋಟ್ಸ್ ಸ್ಪ್ರಿಂಗ್ ಆ್ಯಂಡ್ ರೈನಿ ಸೀಸನ್ ಇದ್ದವಾಗ ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್ ಮತ್ತು ಪಾಂಡ್ಸಿಗೆ ಹೋಗುತ್ತೆ. ಆಗ ಮೇಲ್ ಫ್ರಾಗ್ ಆ್ಯಂಡ್ ಫೀಮೇಲ್ ಫ್ರಾಗ್ ಎರಡು ಮೇಟ್ ಆಗುತ್ತೆ ಎಲ್ಲಿ, ಇನ್ ವಾಟರ್. ಸೊ ಆಗ ಏನು ಮಾಡುತ್ತೆ, ಫೀಮೇಲ್ ಫ್ರಾಗ್ ಎಗ್ಸ್ನ ಲೇ ಮಾಡುತ್ತೆ ಎಲ್ಲಿ, ವಾಟರಲ್ಲಿ. ಸೊ ಇನ್ ವಾಟ್ ನಂಬರ್ ಅಂದರೆ ಹಂಡ್ರೆಡ್ಸಲ್ಲಿ ಎಗ್ಸ್ನ ಲೇ ಮಾಡುತ್ತೆ. ಆದರೆ ಈ ಫ್ರಾಗ್ ಏನು ಎಗ್ಸ್ ಲೇ ಮಾಡಿರುತ್ತೆ ಅಲ್ಲ, ಅದಕ್ಕೆ ಹೆನ್ಸ್ ಎಗ್ಗಲ್ಲಿ ನಾವು ಯಾವ ರೀತಿ ಈ ಥರ ಔಟರ್ ಶೆಲ್ ನೋಡ್ತೀವಲ್ಲ ಆ ಥರ ನಮಗೆ ಈ ಫ್ರಾಗ್ಸಲ್ಲಿ ನಮಗೆ ಆ ರೀತಿ ಔಟರ್ ಶೆಲ್ ನೋಡೋದಕ್ಕೆ ಸಿಗೋದಿಲ್ಲ. ಅದರಿಂದ ಅದು
ಪ್ರೊಟೆಕ್ಷನ್ ಇರೋದಿಲ್ಲ ಅದಕ್ಕೆ. ಸೊ ಅದು ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ಆದರೆ ಅದಕ್ಕೆ ಯಾವ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅಂದರೆ, ಅದಕ್ಕೆ ಈ ರೀತಿ ಜೆಲ್ಲಿ ಲೇಯರ್ ಇರುತ್ತೆ ಔಟ್ಸೈಡ್. ಆ ಎಗ್ ಸುತ್ತು ಈ ರೀತಿ ಜೆಲ್ಲಿ ಲೇಯರ್ ಇರುತ್ತೆ. ಆದ್ದರಿಂದ ಈ ಫ್ರಾಗ್ಸ್ಗೆ ಪ್ರೊಟೆಕ್ಷನ್ ಇರುತ್ತೆ. ಆ್ಯಂಡ್ ಈ ಡಯಾಗ್ರಾಮ್ ಏನಿದೆ ಅಲ್ವಾ, ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದ್ಸತಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಫ್ರಾಗ್ಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ದಟ್ ಅದು ವಾಟರ್ ಅಲ್ಲಿ ಎಗ್ಸ್ನ ಲೇ ಮಾಡಿ ಆ್ಯಂಡ್ ಫರ್ಟಿಲೈಸೇಷನ್ ಆಗುತ್ತೆ ವೆನ್ ಮೇಲ್ ಆ್ಯಂಡ್ ಫೀಮೇಲ್ ಮೀಟ್ ಅಂತ. ಸೊ ಆ್ಯಸ್ ಎಗ್ಸ್ ಆರ್ ಲೇಡ್, ದ ಮೇಲ್ ಡೆಪಾಸಿಟ್ ಸ್ಪರ್ಮ್ಸ್ ಓವರ್ ಇಟ್. ಸೊ ಏನು ಮಾಡುತ್ತೆ, ಎಗ್ಸ್ ಆರ್ ಲೇಡ್ ಅಂದರೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಫೀಮೇಲ್ ಫ್ರಾಗ್ಸ್ ಎಗ್ಸ್ನ ಲೇ ಮಾಡುತ್ತೆ ಅಂತ ನಾವು ಹೇಳಿದ್ವಿ. ಸೊ ಅದು ಎಗ್ಸ್ನ ಲೇ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಎಗ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಎಗ್ಸ್ನ ಲೇ ಮಾಡಿರೋದ್ರಿಂದ ಎಗ್ಸ್ ಆರ್ ಆಲ್ರೆಡಿ ಲೇ ಅಂದರೆ ಫೀಮೇಲ್ ಫ್ರಾಗ್ಸ್ ಆಲ್ರೆಡಿ ಎಗ್ಸ್ನ ಲೇ ಮಾಡಿದೆ. ಸೊ ಮೇಲ್ ಡೆಪಾಸಿಟ್ ಸ್ಪರ್ಮ್ಸ್ ಆನ್ ದೆಮ್ ಓವರ್ ದೆಮ್. ಸೊ ಹಾಗಿದ್ರೆ ಮೇಲ್ಸ್ ಏನು ಮಾಡುತ್ತೆ, ಸೊ ನಾವು ಮೇಲ್ಸ್ ಏನು ಮಾಡುತ್ತೆ ಅಂತಂದರೆ, ದೇ ಡೆಪಾಸಿಟ್ ಸ್ಪರ್ಮ್ಸ್ ಓವರ್ ದೆಮ್. ಸೊ ಈಗ ಈ ರೀತಿ ಎಗ್ಸ್ ಇದೆ. ಸೊ ಇದನ್ನು ನಾವು ಎಗ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಸ್ಪರ್ಮ್ಸ್ನ ಡೆಪಾಸಿಟ್ ಮಾಡುತ್ತೆ ಅದ್ರ ಮೇಲೆ. ಸೊ ಇದು ಸ್ಪರ್ಮ್, ದಿಸ್ ಇಸ್ ಎಗ್. ಇದನ್ನು ನಾವು ಎಗ್ ಸ್ಪರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಮೇಲ್ ಏನು ಮಾಡುತ್ತೆ, ಆಲ್ರೆಡಿ ಫೀಮೇಲ್ ಫ್ರಾಗ್ಸ್ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಲೇ ಮಾಡುತ್ತೆ. ಎಲ್ಲಿ? ಇನ್ ವಾಟರಲ್ಲಿ. ಸೊ ಆ ಹಂಡ್ರೆಡ್ಸ್ ಆಫ್ ಎಗ್ಸ್ನ ಏನು ಲೇ ಮಾಡುತ್ತೆ, ಸೊ ಮೇಲ್ ಫ್ರಾಗ್ ಏನು ಮಾಡುತ್ತೆ, ಸ್ಪರ್ಮ್ಸ್ನ ಆ ಎಗ್ ಮೇಲೆ ಡೆಪಾಸಿಟ್ ಮಾಡುತ್ತೆ. ಸೊ ಡೆಪಾಸಿಟ್ ಮಾಡಿರೋದ್ರಿಂದ ಈಚ್ ಸ್ಪರ್ಮ್ ಸ್ವಿಮ್ಸ್ ರ್ಯಾಂಡಮ್ಲಿ ಇನ್ ದ ವಾಟರ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಲಾಂಗ್ ಟೈಲ್. ಸೊ ಏನು ಮಾಡುತ್ತೆ, ಮೇಲ್ ಫ್ರಾಗ್ಸ್ ಏನು ಮಾಡುತ್ತೆ, ಸ್ಪರ್ಮ್ಸ್ನ ಎಗ್ಸ್ ಮೇಲೆ ಡೆಪಾಸಿಟ್ ಮಾಡುತ್ತೆ. ಸೊ ಈ ಸ್ಪರ್ಮ್ಸ್ ಏನು ಮಾಡುತ್ತೆ ಅಂದರೆ, ಸ್ಪರ್ಮ್ಸ್ ಹೇಗಿರುತ್ತೆ, ಸೊ ದಿಸ್ ಈಸ್ ದ ಟೈಲ್ ಆಫ್ ದ ಸ್ಪರ್ಮ್, ಮಿಡಲ್ ಪೀಸ್, ಆ್ಯಂಡ್ ದಿಸ್ ಈಸ್ ದ ಹೆಡ್. This is the middle piece, and this is the tail. So tail ಹೇಗಿದೆ, it is very large, ತುಂಬ ದೊಡ್ಡದಾಗಿದೆ. ಸೊ large. ಸೊ ಇದೇನು ಮಾಡುತ್ತೆ, ಸೊ ಯೂಶಲಿ ವಾಟರಲ್ಲಿ ಮೂಮೆಂಟ್ ಹೇಗೆ, ವಿ ಹ್ಯಾವ್ ಟು ಸ್ವಿಮ್ ಅಲ್ವಾ. ನಾಟ್ ಓನ್ಲಿ ವಿ, ಆಲ್ ದ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ಫೌಂಡ್ ಇನ್ ವಾಟರ್, ದೇ ಹ್ಯಾವ್ ಟು ಸ್ವಿಮ್ ಫಾರ್ ಮೂಮೆಂಟ್. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಸ್ವಿಮ್ ಮಾಡಬೇಕು. ಸೊ ಈಗ ಈ ಸ್ಪರ್ಮ್ಗೆ ಲಾರ್ಜ್ ಟೈಲ್ ಇದೆ. ಸೊ ಅದೇನು ಮಾಡುತ್ತೆ ಅಂದರೆ ಸ್ವಿಮ್ ಮಾಡಿಕೊಂಡು ಹೋಗುತ್ತೆ. ಸೊ ಎಲ್ಲಿಗೆ, ಎಗ್ ಹತ್ರ ಅದು ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಸೊ ಸ್ಪರ್ಮ್ ಸ್ವಿಮ್ಸ್ ರ್ಯಾಂಡಮ್ಲಿ ಇನ್ ದ ವಾಟರ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಲಾಂಗ್ ಟೈಲ್. ಸೊ ಅದಕ್ಕೆ ಲಾಂಗ್ ಟೈಲ್ ಇರೋದ್ರಿಂದ ಅದು ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ದ ಸ್ಪರ್ಮ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎಗ್ ಆ್ಯಂಡ್ ರಿಸಲ್ಟ್ ಇನ್ ಫರ್ಟಿಲೈಸೇಷನ್. ಸೊ ಸ್ಪರ್ಮ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎಗ್. ಸೊ ಈ ರೀತಿ ಈ ಸ್ಪರ್ಮ್ ಏನು ಮಾಡುತ್ತೆ, ಎಗ್ ಜೊತೆ ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಒನ್ಸ್ ಈ ರೀತಿ ಸ್ವಿಮ್ ಮಾಡಿಕೊಂಡು ಸ್ಪರ್ಮ್ ಎಗ್ನ ರೀಚ್ ಆದಮೇಲೆ, ಸೊ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. ಸೊ ಫರ್ಟಿಲೈಸೇಷನ್ ಆಗಬೇಕಂದ್ರೆ ಏನಿರಬೇಕು, ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಬೋತ್, ಎರಡು ಇರಬೇಕು. ಸೊ ಈಗ ಎಗ್ ಆಲ್ರೆಡಿ ಇತ್ತು, ಫಿಮೇಲ್ ಫ್ರಾಗ್ ಅದನ್ನ ಲೇ ಮಾಡಿದೆ, ಆ್ಯಂಡ್ ಮೇಲ್ ಫ್ರಾಗ್ ಏನು ಮಾಡ್ತು, ಅದರ ಸ್ಪರ್ಮ್ನ ರಿಲೀಸ್ ಮಾಡ್ತು ಇಂಟು ವಾಟರ್. ಆ್ಯಂಡ್ ಆ ಸ್ಪರ್ಮ್ಗೆ ಲಾಂಗ್ ಟೈಲ್ ಇರೋದ್ರಿಂದ ಅದು ಸ್ವಿಮ್ ಮಾಡಿಕೊಂಡು ಎಗ್ನ ರೀಚ್ ಆಯಿತು. ಒನ್ಸ್ ಎರಡೂ ಕಾಂಟ್ಯಾಕ್ಟಲ್ಲಿ ಬಂದಮೇಲೆ ದೇ ಫ್ಯೂಸ್ ಟು ಗ್ಯಾದರ್, ಆ್ಯಂಡ್ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಎರಡು ಇರೋದ್ರಿಂದ ಏನಾಗುತ್ತೆ, ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. So this type of fertilization where fusion of male and female gamete takes place outside of the body, this is known as external fertilization. So ನಾವು internal fertilization discuss ಮಾಡಬೇಕಾದ್ರೆ ಏನಂತ ಹೇಳಿದ್ವಿ, that the fertilization takes place inside the body. So human body ಅಥವಾ ಇನ್ನು ಬೇರೆ ಆರ್ಗನಿಸಮ್ಸ್ ಎಲ್ಲ ನೋಡಿದ್ರೆ, ನೀವು ಹ್ಯೂಮನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಬಾಡಿ ಒಳಗಡೆನೆ
ಫರ್ಟಿಲೈಸೇಷನ್ ಆಗ್ತಿತ್ತು ಇನ್ಸೈಡ್ ದ ಬಾಡಿ ಇನ್ಸೈಡ್. ಸೊ ಅದನ್ನ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತಿದ್ವಿ. ಸೊ ಈಗ ಏನಾಗ್ತಿದೆ, ದಿಸ್ ಫರ್ಟಿಲೈಸೇಷನ್ ಈಸ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ಆಫ್ ದ ಬಾಡಿ. ಸೊ ಈ ಫ್ರಾಗ್ ಬಾಡಿ ಏನಿದೆ, ಫ್ರಾಗ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗ್ತಿಲ್ಲ. ಇಟ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಆಫ್ ದ ಫ್ರಾಗ್, ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ವಾಟರ್. ಸೊ ವಾಟರ್ ಒಳಗಡೆ ಫ್ರಾಗ್ನ ಸ್ಪರ್ಮ್ ಮತ್ತೆ ಎಗ್ ಮೀಟ್ ಆಗುತ್ತೆ. So that fertilization takes place. So in water. So water ಒಳಗಡೆ fertilization ಆಗ್ತಿದೆ. So hence it is known as external fertilization. External means outside. ಅಂದ್ರೆ ಹೊರಗಡೆ, ಬಾಡಿ ಹೊರಗಡೆ, ಫ್ರಾಗ್ಸ್ನ ಬಾಡಿ ಆಚೆ. ಸೊ ಫ್ರಾಗ್ಸ್ನ ಬಾಡಿ ಒಳಗಡೆ ಈ ಫರ್ಟಿಲೈಸೇಷನ್ ಆಗ್ತಿಲ್ಲ, ಇಟ್ ಈಸ್ ಹ್ಯಾಪನಿಂಗ್ ಇನ್ ವಾಟರ್ ಒಳಗಡೆ ಫರ್ಟಿಲೈಸೇಷನ್ ಆಗ್ತಿದೆ. ಅದನ್ನು ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್, ಯಾವುದು ಎಗ್ ಮತ್ತು ಸ್ಪರ್ಮ್, ಆರ್ ಮೀಟಿಂಗ್ ಔಟ್ಸೈಡ್ ಆಫ್ ದ ಬಾಡಿ. ಸೊ ಫ್ರಾಗ್ನ ಬಾಡಿ ಔಟ್ಸೈಡ್ ಮೀಟ್ ಆಗ್ತಿದೆ ಆ್ಯಂಡ್ ಅದನ್ನು ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಏನು, ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಆಫ್ ಎನ್ ಆರ್ಗನಿಸಮ್. ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ಆಫ್ ದ ಬಾಡಿ ಆಫ್ ಎನ್ ಆರ್ಗನಿಸಮ್. ಸೊ ಎಲ್ಲಿ ವಾಟರಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್, ಇಟ್ ಈಸ್ ವೆರಿ ಕಾಮನ್ ಇನ್ ಅಕ್ವಾಟಿಕ್ ಅನಿಮಲ್ಸ್. ಸೊ ನಾವು ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ಕಾಮನ್ ಆಗಿ ಎಲ್ಲಿ ನೋಡ್ತೀವಿ ಅಂತಂದರೆ ಇನ್ ಅಕ್ವಾಟಿಕ್ ಅನಿಮಲ್ಸ್. ಸೊ ಅಕ್ವಾಟಿಕ್ ಅನಿಮಲ್ಸ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಅಕ್ವಾಟಿಕ್? ಸೊ ಅಕ್ವಾಟಿಕ್ ಮೀನ್ಸ್ ವಾಟರ್. Aqua means water. So aquatic animals ಅಂತಂದ್ರೆ ದ ಅನಿಮಲ್ಸ್ ವಿಚ್ ಆರ್ ಲಿವಿಂಗ್ ಇನ್ ವಾಟರ್. ನಾವು ವಾಟರ್ ಒಳಗಡೆ ಯಾವ್ದೆಲ್ಲ ಅನಿಮಲ್ಸ್ ನೋಡ್ತೀವಲ್ಲ ಅದನ್ನ ನಾವು ಅಕ್ವಾಟಿಕ್ ಅನಿಮಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಯಾವ್ಯಾವೆಲ್ಲ ಅನಿಮಲ್ಸ್ನ ನೋಡ್ತೀವಿ ವಾಟರಲ್ಲಿ? ಸೊ ಫಿಶಸ್ ಇರುತ್ತೆ, ಫ್ರಾಗ್ಸ್ ಇರುತ್ತೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ನಮಗೆ ನೋಡೋಕೆ ಸಿಗುತ್ತೆ. ಆಕ್ಟೋಪಸ್ ಆಗಿರ್ಬೋದು, ಬ್ಲೂ ವೇಲ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ನ ನಾವು ವಾಟರಲ್ಲಿ ನೋಡ್ಬೋದು. ಬಟ್ ನಾವು ಈ ರೀತಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ಯಾವ್ಯಾವ ಅನಿಮಲ್ಸಲ್ಲಿ ನೋಡ್ತೀವಿ ಅಂತಂದರೆ ಅಕ್ವಾಟಿಕ್ ಅನಿಮಲ್ಸ್ಲಿ ಫಿಶ್ ಆ್ಯಂಡ್ ಸ್ಟಾರ್ ಫಿಶ್. ನಾವು ಫಿಶ್ ಮತ್ತು ಸ್ಟಾರ್ ಫಿಶ್, ಈ ಎರಡೂ ಆರ್ಗ್ಯಾನಿಸಮ್ಸಲ್ಲಿ, ಬೋತ್ ಫಿಶ್ ಆ್ಯಂಡ್ ಸ್ಟಾರ್ ಫಿಶಲ್ಲಿ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ನೋಡ್ತೀವಿ. ಸೊ ಈಗ ಫರ್ಟಿಲೈಸೇಷನ್ ಈಸ್ ಆಫ್ 2 types. ಯಾವುದು? ಇಂಟರ್ನಲ್ ಫರ್ಟಿಲೈಸೇಷನ್ and external fertilization. So it is taking place inside the body of an organism. It is taking place outside the body of an organism. Okay, in water. So that is about the fertilization, internal fertilization and external fertilization.